ಎಸ್, ಈಗ ರಾಹುಲ್ ಗಾಂಧಿ ಸ್ಪಷ್ಟನೆಯನ್ನೇನೋ ನೀಡಿದ್ದಾರೆ. ಆದರೆ ಬಿಎಸ್ವೈ ಈ ಹಿಂದೆ ಏನಂತ ಟ್ವೀಟ್ ಮಾಡಿದ್ರು ನೋಡೋಣ ಬನ್ನಿ. ಮೀನು ತಿಂದು ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆಯೋ ಸಿಎಂ ಸಿದ್ದರಾಮಯ್ಯ ಒಂದೆಡೆಯಾದ್ರೆ, ಜವಾರಿ ಕೋಳಿ ತಿಂದು ನರಸಿಂಹಸ್ವಾಮಿಯ ದರ್ಶನ ಪಡೆಯೋ ರಾಹುಲ್ ಗಾಂಧಿ ಮತ್ತೊಂದು ಕಡೆ. ಪ್ರತಿ ಬಾರಿ ಯಾಕೆ ಹಿಂದೂಗಳ ಭಾವನೆಗಳಿಗೆ ಕಾಂಗ್ರೆಸ್ ಧಕ್ಕೆ ತರ್ತಾ ಇದೆ? ಎಲ್ಲರನ್ನೂ ಸಮನಾಗಿ ಕಾಣುವುದು ಸಮಾಜವಾದ, ನಿಮ್ಮದು ಮಜವಾದ ಅಂತ ಬಿಎಸ್ವೈ ಟ್ವೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಭಾನುವಾರ ಬಡಿಸಿರುವುದು ಸಸ್ಯಾಹಾರಿ ಊಟ. ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಶಿವರಾಜ ತಂಗಡಗಿ ಸ್ಪಷ್ಟನೆ ನೀಡಿದ್ದಾರೆ. ಕನಕಗಿರಿ ಪ್ರವಾಸ ಮಂದಿರದಲ್ಲಿ ಭಾನುವಾರದ ಮಧ್ಯಾಹ್ನದ ಭೋಜನ ಚಪಾತಿ, ಆಲೂಗಡ್ಡೆ ಪಲ್ಯ, ಟೊಮೆಟೊ ಸಾಂಬಾರ್ ಜೊತೆಗೆ ದಾಲ್, ಅನ್ನ, ತರಕಾರಿ ಪಲ್ಯ, ಮೊಸರನ್ನ ಸೇರಿಸಿ ಕೇವಲ ಸಸ್ಯಾಹಾರ ಭೋಜನವನ್ನ ನೀಡಲಾಗಿದೆ. ರಾಹುಲ್ ಗಾಂಧಿ ಅವರು ಯಾವುದೇ ಮಾಂಸಾಹಾರ ಊಟ ತಿಂದಿಲ್ಲ. ಬಿಎಸ್ವೈ ಅವರ ಆರೋಪ ನಿರಾಧಾರ ಅಂತ ಶಾಸಕ ಶಿವರಾಜ ತಂಗಡಗಿ ಹೇಳ್ತಾ ಇದ್ದು, ಕೊಪ್ಪಳದ ಕನಕಗಿರಿ ಕ್ಷೇತ್ರದ ಶಾಸಕ ಶಿವರಾಜ ತಂಗಡಗಿ ಸ್ಪಷ್ಟನೆ ನೀಡಿದ್ದಾರೆ. ರಾಹುಲ್ ಗಾಂಧಿ ಊಟದ ಆಯೋಜನೆ ಮಾಡಿದ್ರು ತಂಗಡಗಿ. ಊಟದ ನಂತರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಶಾಸಕ ಅವರನ್ನ ಕರೆದೊಯ್ದಿದ್ರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಕನಕಗಿರಿಯಲ್ಲಿ ಈ ದೇವಾಲಯ ಇದೆ. ಜವಾರಿ ಕೋಳಿ ಬಿರಿಯಾನಿ ತಿಂದಿದ್ದಾರೆ ಅಂತ ಬಿಎಸ್ವೈ ಆರೋಪ ಮಾಡಿದ್ರು. ಕೋಳಿ ತಿಂದಿದ್ದ ರಾಗ ದೇವರ ದರ್ಶನ ಪಡೆದಿದ್ದಾರೆ ಅಂತ ಬಿಎಸ್ವೈ ನೇರ ಆರೋಪ ಮಾಡಿದ್ರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಎಸ್ಆರ್ ಪಾಟೀಲ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಆರ್ ಪಾಟೀಲ್ ಅವರೇ, ಬಿಎಸ್ವೈ ಜವಾರಿ ಕೋಳಿ ತಿಂದು ನರಸಿಂಹನ ದರ್ಶನ ಪಡೆದಿದ್ದಾರೆ ರಾಹುಲ್ ಗಾಂಧಿ ಅಂತ ಟ್ವೀಟ್ ಮೂಲಕ ಆರೋಪ ಮಾಡ್ತಿದ್ದಾರೆ. ಇಂಥ ದೊಡ್ಡ ವ್ಯಕ್ತಿಗಳು, ರಾಜ್ಯದ ಮುಖ್ಯಮಂತ್ರಿ ಆದವರು, ರಾಜ್ಯ ಘಟಕದ ಅಧ್ಯಕ್ಷರಾದವರು, ಇಂಥ ವಿಚಾರದಾಗ ಏನ್ ಅವ್ರು ನೋಡಿದಾರ? ಅವ್ರನ್ನ ಯಡಿಯೂರಪ್ಪನವ್ರು ಏನು ಬಂದು ಅಲ್ಲಿ ರಾಹುಲ್ ಜಿ ಅವ್ರು ಏನು ಊಟ ಮಾಡಿದಾರ ನೋಡಿದಾರ? ನಿಜವಾಗ್ಲೂ ರಾಹುಲ್ ಗಾಂಧಿ ಅವರು ಶ್ರದ್ಧಾ ಕೇಂದ್ರಗಳಿಗೆ ಬಹಳಷ್ಟು ಭಯ, ಭಕ್ತಿ, ಗೌರವದೊಂದೇ ಪ್ರತಿಯೊಂದು ಶ್ರದ್ಧಾ ಕೇಂದ್ರಕ್ಕೆ ಹೋಗಿದ್ದಾರೆ. ಏನು ಜನಕ್ಕೆ ತೋರಿಸ್ಕೊಡ್ಲಿಕ್ಕೆ ಅಲ್ಲ. ಅವರು ಮಧ್ಯದಲ್ಲಿ ಬರ್ತಕ್ಕಂತ ಮಂದಿರ ಇರ್ಬೋದು, ಮಸೀದಿ ಇರ್ಬೋದು, ದರ್ಗಾ, ಸೂಫಿ ಸಂತರು, ಇವೆಲ್ಲಕ್ಕೂ ಬಹಳ ಭಯ, ಭಕ್ತಿ, ಗೌರವದಿಂದ ಹೋಗಿದ್ದಾರೆ. ನೀವು ಅವ್ರಿಗೆ ಇಲ್ಲ ಸಲ್ಲದ ಆರೋಪ ಮಾಡುದು ಅವ್ರ ವ್ಯಕ್ತಿತ್ವಕ್ಕೆ ಸರಿಯಲ್ಲ. ಈಗ ಮಾಡಬಾರ್ದವ್ರು ಹಿರಿಯರ ಅಲ್ಲ, ಅವ್ರು ಹೇಳ್ತಾರೆ ಸಮಾಜವಾದ ಅಲ್ಲ, ಇದು ಮಜವಾದ ಅಂತಾನು ಟ್ವೀಟ್ ಮಾಡಿದ್ದಾರೆ. ನೋಡಿ, ಸಮಾಜ ನೋಡಿ, ನಾವು ಭಾರತೀಯ ಜನತಾ ಪಕ್ಷದವರಿಂದ ಸಮಾಜವಾದ ಕಲಿಯುವ ಅವಶ್ಯಕತೆ ಇಲ್ಲ. ನಮ್ಮ ಪಕ್ಷ ಎಲ್ಲ ಜಾತಿ ಧರ್ಮಗಳನ್ನು ಒಂದುಗೂಡಿಸಿಕೊಂಡು ಈ ದೇಶವನ್ನು ಪ್ರಗತಿ ಪಥದತ್ತ ಮುನ್ನಡೆಸುವಂತ ಕೆಲಸ ಯಾವ್ದಾದ್ರು ಭಾರತ ದೇಶದಲ್ಲಿ ಒಂದು ಪಕ್ಷ ಮಾಡ್ತಿದ್ರೆ ಕಾಶ್ಮೀರ ಹಿಡಿದು ಕನ್ಯಾಕುಮಾರಿವರೆಗೆ ಅದು ಕಾಂಗ್ರೆಸ್ ಪಕ್ಷ. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತ ಕೆಲಸ ನಾವು ಮಾಡುವುದಿಲ್ಲ. ಎಲ್ಲರನ್ನು ವಿಶ್ವಾಸಕ್ಕಿಕೊಂಡು ಸಮಾನತೆಯಿಂದ ಸಮಾಜವಾದದ ರೂಪದಲ್ಲಿ ನಾವು ಈ ದೇಶವನ್ನು ಮುನ್ನಡೆಸ್ಕೊಂಡು ಹೊರಟಿದ್ದೆವು. ಮತ್ತು ಅವರು ಭಾರತೀಯ ಜನತಾ ಪಕ್ಷ ಒಬ್ಬ ಕೋಮುವಾದಿ ಪಕ್ಷದ ನಾಯಕರಿಂದ ನಮ್ಮ ಪಕ್ಷ ಏನು ಈ ವಿಚಾರವಾಗಿ ಸಮಾನತೆ ವಿಚಾರವಾಗಿ ಕಲಿಯುವಂತದ್ದು ಏನೂ ಇಲ್ಲ ಅನ್ನುವಂತ ಮಾತನ್ನು ಹೇಳಕ್ ಬಯಸ್ತಾ ಇದ್ದೇನೆ. ಈ ರೀತಿ ಬಹಳ ಮಹತ್ವದ ವಿಚಾರಗಳನ್ನ ಏನಾದ್ರು ಇದ್ರೆ ಅವ್ರು ಹೇಳಿ, ವಿರೋಧಿ ಪಕ್ಷದವರು ರಚನಾತ್ಮಕವಾದಂತ ಟೀಕೆ ಮಾಡ್ಲಿ, ನಾವು ಸ್ವಾಗತ ಮಾಡ್ತೇವೆ. ಆದ್ರೆ ಕ್ರಿಟಿಸಿಸಮ್ ಶುಡ್ ನಾಟ್ ಬಿ ಡಿಸ್ಟ್ರಕ್ಟಿವ್, ಇಟ್ ಶುಡ್ ಬಿ ಕನ್ಸ್ಟ್ರಕ್ಟಿವ್ ಅಂಡ್ ಇಟ್ ಶುಡ್ ಬಿ ಹೆಲ್ಪ್ಫುಲ್ ಟು ರನ್ ದ ಗವರ್ಮೆಂಟ್. ಆ ದೃಷ್ಟಿಯಿಂದ ಇವೆಲ್ಲ ಸತ್ಯಕ್ಕೆ ದೂರವಾದಂತ ವಿಚಾರಗಳು, ಬಹಳ ಸಣ್ಣ ಒಂದು ವಿಚಾರಗಳು. ಇಂಥ ವಿಚಾರಗಳಿಂದ ಅವರು ದೂರ ಇಳಬೇಕು. ಮತ್ತು ಕಾಂಗ್ರೆಸ್ ಪಕ್ಷ ಇಸ್ ಎ ಸೆಕ್ಯುಲರ್ ಪಾರ್ಟಿ, ಜಾತ್ಯತೀತ ಧರ್ಮಾತೀತ ಪಕ್ಷ, ನಮ್ದೊಂದೇ ಪಕ್ಷ. ನಾವು ಸಮಾನತೆ ವಿಚಾರವಾಗಿ ಅವರಿಂದ ಕಲಿಯುವ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಹೇಳಕ್ಕೆ ಬಯಸ್ತಾ ಇದೆ. ಧನ್ಯವಾದ ಎಸ್ಆರ್ ಪಾಟೀಲ್ ಅವರೇ, ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ.